ನಂಜನಗೂಡು ತಾಲೂಕಿನ ಕಸಬಾ ಹೋಬಳಿಯ ಮುದ್ದಹಳ್ಳಿ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಸುಮಾರು 448 ಎಕರೆ ಭೂಮಿ ಸ್ವಾಧೀನಕ್ಕೆ ಮುಂದಾಗಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಗುಂಡ್ಲುಪೇಟೆ ಊಟಿ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿರುವ ಫಲವತ್ತಾದ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ಖಂಡಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಾರ್ಯಾಲಯ ಮೈಸೂರು ಇವರು 2003ನೇ ಇಸವಿಯಲ್ಲಿ ಮುದ್ದಹಳ್ಳಿ, ಸಿಂಧುವಳ್ಳಿ, ಪುರ ಮತ್ತು ಯಲಚಗೆರೆ ಗ್ರಾಮಗಳ 278 ಆರ್ಟಿಸಿಗೆ ಸಂಬಂಧಿಸಿದ 448.38 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಸಂಬಂಧ ರೈತರಿಗೆ ನೋಟಿಸ್ ಜಾರಿ ಮಾಡಿದ್ದು 30 ದಿನಗಳ ಒಳಗೆ ವಿವರಣೆ ನೀಡುವಂತೆ ಸೂಚಿಸಲಾಗಿದೆ. ನೋಟಿಸ್ಗೆ ಪ್ರತಿಕ್ರಿಯಿಸಿದ ರೈತರು ತಕರಾರು ಸಲ್ಲಿಸಿದ್ದರೂ ಪ್ರಸ್ತುತ ಆರ್ಟಿಸಿಗಳಲ್ಲಿ ಕೆಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಎಂದು ನಮೂದಿಸುವುದು ರೈತರನ್ನು ಚಿಂತೆಗೀಡು ಮಾಡಿದೆ. ತಮ್ಮ ಭೂಮಿ ಫಲವತ್ತಾಗಿದ್ದು ಅರಿಶಿಣ, ಬಾಳೆ, ತೆಂಗು, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳನ್ನು ಪೂರ್ವಜರ ಕಾಲದಿಂದಲೂ ಬೆಳೆಯುತ್ತಿದ್ದೇವೆ. ಈಗ ಭೂಮಿ ಕಳೆದುಕೊಂಡು ನಾವು ಎಲ್ಲಿಗೆ ಹೋಗಬೇಕು ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವ ರೈತರು ಅಧಿಕಾರಿಗಳು ಗ್ರಾಮದ ಜಮೀನುಗಳಿಗೆ ಪ್ರವೇಶಿಸುವುದನ್ನು ತಡೆಯುವುದಕ್ಕೆ ಎಚ್ಚರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಣ ತೊಟ್ಟಿದ್ದು ಈಗಾಗಲೇ ಸ್ಥಳದಲ್ಲಿ ಠಿಕಾಣಿ ಹೂಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ಸಿದ್ಧತೆ ಕೂಡ ನಡೆಸುತ್ತಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ನಂಜನಗೂಡು, ಗುಂಡ್ಲುಪೇಟೆ, ಊಟಿ ರಸ್ತೆ, ಮುದ್ದಹಳ್ಳಿ ಗೇಟ್ ಬಳಿ ರಸ್ತೆ ತಡೆ ಚಳುವಳಿ ನಡೆಸಲು ನಿರ್ಧರಿಸಿದ್ದು ಇದರಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆಗಳಿವೆ. ಸ್ಥಳೀಯ ಆಡಳಿತವು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ರೈತರೊಂದಿಗೆ ಮಾತುಕತೆ ನಡೆಸಲು ಸಿದ್ಧತೆ ಕೂಡ ನಡೆಸಬೇಕಾಗಿದೆ. ನಾನು 48 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಇದನ್ನು ರೈತರು ತಲಾಂತರದ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಏನಪ್ಪ ಅಂದರೆ ಅಲ್ಲಿ ಸಮೃದ್ಧಿಯಾಗಿ ಬೆಳೆ ಬೆಳೀತಿದ್ದಾರೆ. ಬಾಳೆ, ತೆಂಗು, ಅಡಿಕೆ ಎಲ್ಲ ಇದು ಒಂದೇ 100ಕ್ಕೂ ಹೆಚ್ಚು ಪಂಪ್ಸೆಟ್ಗಳಿದ್ದಾವೆ. ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ವ್ಯವಸಾಯ ಮಾಡ್ತಾಯಿದ್ದಾರೆ. ಮತ್ತು ಅನುಸೂಚಿತ ಬಡ ಕುಟುಂಬಗಳು ಅಲ್ಲೂ ಉಳುಮೆ ಮಾಡ್ತಾಯಿದ್ದಾರೆ. ಇಂಥ ಫಲವತ್ತಾದ ಭೂಮಿಯನ್ನು ಯಾಕೆ ಕೆಎಡಿಬಿ ಎಕ್ವೈರ್ ಮಾಡ್ಕೋಬೇಕು? ಈಗಲೇ ಮೈಸೂರು ಜಿಲ್ಲಾದ್ಯಂತ ಮೈಸೂರು ನಗರ ಪ್ರದೇಶದಲ್ಲಿ 20% ಕೈಗಾರಿಕೆ ಅಭಿವೃದ್ಧಿ ಆಗಿಲ್ಲ. ಮೈಸೂರು ಜಿಲ್ಲೆಯಲ್ಲಿ 50% ಅಭಿವೃದ್ಧಿ ಆಗಿಲ್ಲ. ಮತ್ತು ನಂಜನಗೂಡು ತಾಲೂಕಲ್ಲಿ ತಾಂಡ್ಯ ಮತ್ತು ಅಡ್ಕನಹಳ್ಳಿ ಉಂಡಿಲ್ಲ ಇನ್ನೂ 60% ಭೂಮಿ ಇದೆ. ಅಂಥ ಭೂಮಿಯಲ್ಲಿ ಕೈಗಾರಿಕೆ ಇದು ಮಾಡ್ಬೋದಲ್ಲ, ಅಭಿವೃದ್ಧಿ ಪಡಿಸ್ಬೋದಲ್ಲ. ಈ ಭೂಮಿ ಯಾಕೆ ಬಡ ರೈತರು ಕಿತ್ಕೋಬೇಕು? ಇದು ಒಂದು ಕೆಎಡಿ ಹುನ್ನಾರ. ಇವರು ಬಂದರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾಯಿದ್ದಾರೆ. ಬಡ ರೈತರ ಭೂಮಿಗಳನ್ನ ಕಿತ್ಕೊಂಡು ಇದನ್ನು ವಿರೋಧ ಮಾಡಿ ನಾವು ವಿರೋಧಿಸಿದ ಮುದ್ದಹಳ್ಳಿ ಗ್ರಾಮಸ್ಥರು ನಾವು ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಸಾಮೂಹಿಕ ನೇತೃತ್ವದಲ್ಲಿ ಏಪ್ರಿಲ್ 6 ಸೋಮವಾರದಂದು ಹೆದ್ದಾರಿ ಬಂದ್ ಮಾಡಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೂ ನಮ್ಮ ಅಧಿಕಾರಿಗಳು ಕೆಎಡಿಬಿ ಅಧಿಕಾರಿ ಸ್ಥಳೀಯ ಆಡಳಿತ ಸ್ಪಂದಿಸಲಿಲ್ಲ ಅಂದರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಜಿ ಮಂಜುನಾಥ್, ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷೀಯ ಮಂಡಳಿ ಸದಸ್ಯರು. ಜಮೀನು ಒಟ್ಟಾರೆಯಾಗಿ 448 ಎಕರೆ ಮಾಡಿದ್ದಾರೆ. ಈಗ 448 ಎಕರೆನೂ ಕೂಡ ಕೃಷಿಗೆ ಯೋಗ್ಯವಾಗಿರೋಂಥ ಭೂಮಿ. ಈ ಭೂಮಿನ ಬಿಟ್ಟರೆ ನಾವು ಇನ್ನೆಲ್ಲೂ ಅವಲಂಬಿತರಾಗಿ ನಾವು ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಲತಲಾಂತರದಿಂದ ನಾವು ಈಗ ಇಲ್ಲಿ ಬೋರ್ಗಳಿದ್ದಾವೆ. ಈಗ ಅದರಲ್ಲಿ ಕಬ್ಬು, ಬಾಳೆ ಮತ್ತು ರೇಷ್ಮೆ ಇವೆಲ್ಲನೂ ನಂಬ್ಕೊಂಡು ಜನ ಬೇಕಾದಷ್ಟು ಇವತ್ತು ಆದಾಯ ಗಳಿಸ್ತಾ ಇದ್ದಾರೆ ಅದರಲ್ಲಿ. ಯಾಕಂದರೆ ನಾವು ಸ್ವಾವಲಂಬಿಗಳಾಗಿದ್ದೇವೆ ನಾವು ಇದರಲ್ಲಿ. ಈಗ ಸರ್ಕಾರ ಸ್ವಾವಲಂಬಿಗಳಾಗಿ ಅಂತ ತಾನೇ ಹೇಳುತ್ತೆ, ಪರಾವಲಂಬಿಗಳಾಗಬೇಡಿ ಅಂತೇಳಿ. ಇವತ್ತು ಸರ್ಕಾರನೇ ಬಂದು ಪರಾವಲಂಬಿ ಜೀವನನ ನಮಗೆ ಅವರೇ ದಯಪಾಲಿಸ್ತಾ ಇದ್ದಾರೆ ಅಂತಂದರೆ ನಾವು ಯಾರ ಹತ್ರ ಹೋಗವ? ಈ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡವರು ಜನರಿಗೋಸ್ಕರ ಕೆಲಸ ಮಾಡಬೇಕು, ಜನರ ಆಗುವಗಳನ್ನ ಕೇಳಬೇಕು, ಜನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಮಾತಾಡಬೇಕು. ಇವತ್ತು ಯಾರಾದರೂ ಕೇಳ್ತಾ ಇದ್ದಾರಾ? ಕೇಳಿದ್ರೆ ಇದು ಅಂತಿಮ ಘಟ್ಟದಲ್ಲದೆ ಯಾರನ್ನ ಕೇಳ್ಕೊಂಡ್ಮಾಡ್ತಾರೆ ಅಂತಿಮ ಘಟನೆ ಅವರು? ರೈತರಿಗೆ ಬೆಲೆ ಇಲ್ವಾ? ರೈತರ ಪರವಾಗಿ ಅಂತಂದರೆ ಯಾರಿದ್ದಾರೆ? ರೈತರ ಪರವಾಗಿ ಬೇಕಾಗಿರೋರು ಅಂತಂದರೆ ಯಾರು? MLA MP ಗಳು ಬೇಕು. ಇವತ್ತು ಯಾರಾದರೂ ಅವರು ಸದನದಲ್ಲಿ ಮಾತಾಡಿದ್ದಾರೆ ಅದು ಸೆಷನಲ್ಲಿ? ಇಂಥ ಜಮೀನು ಹಿಂಗೆ ಯೋಗ್ಯವಾಗಿರೋಂಥ ಜಮೀನು, ಇದು ರೈತರಿಗೆ ತುಂಬ ಅನುಕೂಲಕರವಾಗಿರೋಂಥದ್ದು, ಅದನ್ನು ಕೈ ಬಿಟ್ಟರೆ ಎಲ್ಲ ಬೀದಿಗೆ ಬರ್ತಾರೆ ಅಂತಂದು ಯಾರಾದರೂ ಒಬ್ಬ ಪ್ರತಿನಿಧಿ ಮಾತಾಡಿದರೆ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಅವ್ರು ಇಷ್ಟಾನುಸಾರವಾಗಿ ಅವರು ಕೂತ್ಕೊಂಡಲ್ಲಿ ಮಾತಾಡಿ ಇವರು ನಮ್ಮಲ್ಲಿ ನಿಮಗೆ 75 ಲಕ್ಷಕ್ಕೆ ಮಾಡ್ತೀವಿ, 85 ಲಕ್ಷಕ್ಕೆ ಮಾಡ್ತೀವಿ, 60 ಲಕ್ಷಕ್ಕೆ ಮಾಡ್ತೀವಿ ಅಂತ ಹೇಳಿ ಮಾಡಿಬಿಟ್ಟು ಆಮೇಲೆ ಇವರೆಲ್ಲ ಅಕ್ವೈರ್ ಮಾಡ್ಕೊಂಡು ಸ್ವಾಧೀನ ಮಾಡ್ಕೊಂಡು ಬೇರೆ ಕಾರ್ಪೊರೇಟ್ ಕುಳುಗಳಿಗೆ ಇವರು 4 ಕೋಟಿ 5 ಕೋಟಿ ಜಮೀನು ಮಾರ್ಕೊಂಡು ಇವ್ರ ವ್ಯಾಪಾರಕ್ಕೋಸ್ಕರ ರೈತರನ್ನಾಗಿ ಬಲಿ ಕೊಡ್ತಾ ಇದ್ದಾರೆ ಇವರು.
ಹಾಂ, ಬನ್ನಿ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ ಬನ್ನಿ, ತಾಂಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಬನ್ನಿ, ಕಡ್ಕೊಳಕ್ಕೆ ಬನ್ನಿ. 30 ವರ್ಷಗಳಿಂದ ಪಾಳು ಬಿದ್ದಿರ ಅಂತ ಇವರೇ ಎಕ್ವೈರ್ ಮಾಡಿಬಿಟ್ರಂತ ಪಾಳು ಬಿದ್ದಿರೋ ಜಮೀನು ಇನ್ನೂ 106 ಎಕರೆ ಬಿದ್ದಿದೆ. ಡೆವಲಪ್ ಮಾಡಿ ಅದನ್ನು. ನೀವು ಆ ಥರ ಆಸಕ್ತಿ ಉಳ್ಳವರಾಗಿದ್ದರೆ ನೀವು ಜನಪ್ರತಿನಿಧಿಗಳಾಗಿರ್ಬೋದು, KDB ಆಗಿರ್ಬೋದು, ಬನ್ನಿ ಈಗ ಬದನಗುಪ್ಪೆನಲ್ಲಿ 1000 ಎಕರೆ ತಗೊಂಡವ್ರೆ. ಎಷ್ಟು